ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಡೀ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿನ ವಿವಿಧ ವೃಂದಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಳ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡಿ, ಇದರ ಒಂದು ಅಪ್ಲಿಕೇಶನ್ ಬಂದು ಮಾರ್ಚ್ 2024ರಲ್ಲಿ ಆಲ್ರೆಡಿ ಓಪನ್ ಮಾಡಿದ್ರು. ಇವಾಗೇನು ಕರ್ನಾಟಕ ಸರ್ಕಾರ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನು ಒಂದು ಬಾರಿ ಅನ್ವಯವಾಗುವಂತೆ ನೀಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಮತ್ತೊಮ್ಮೆ ಅರ್ಜಿ ಹಾಕಲಿಲ್ಲ ಅವಕಾಶನ ನೀಡಿದ್ದಾರೆ ಅಂತ ಹೇಳ್ಬೋದು. ಇದೇ ಡಿಸೆಂಬರ್ 4ಕ್ಕೆ ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಬಂದು ಜನವರಿ 3ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ನೋಡಿ, ಇದರ ಒಂದು ಹುದ್ದೆಗಳ ಬಗ್ಗೆ ನಾವು ನೋಡೋದಾದರೆ ಮೊದಲನೇ ಹುದ್ದೆ ಸೀನಿಯರ್ ಪ್ರೋಗ್ರಾಮರ್ಲಿ 2 ಹುದ್ದೆ ಸಂಖ್ಯೆ ಬಂದು ಉಳಿಕೆ ಮೂಲ ವೃಂದದಲ್ಲಿ 1 ಹುದ್ದೆ. ಕಲ್ಯಾಣ ಕರ್ನಾಟಕದಲ್ಲಿ 1 ಹುದ್ದೆಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಇವರ ಒಂದು ವೇತನ ಶ್ರೇಣಿ 57,650ರಿಂದ 97,100 ತನಕ ಇವರ ಒಂದು ವೇತನ ಶ್ರೇಣಿ ಇರುತ್ತೆ. ನಂತರ ಎರಡನೆಯದಾಗಿ ಜೂನಿಯರ್ ಪ್ರೋಗ್ರಾಮರಲ್ಲಿ 2 ಹುದ್ದೆ, ಉಳಿಕೆ ಮೂಲ ವೃಂದದಲ್ಲಿ 1 ಹುದ್ದೆ, ಕಲ್ಯಾಣ ಕರ್ನಾಟಕದಲ್ಲಿ 1 ಹುದ್ದೆ. ಇವರ ಒಂದು ವೇತನ ಶ್ರೇಣಿ 43,100ರಿಂದ 83,900 ತನಕ ಇವರ ಒಂದು ವೇತನ ಶ್ರೇಣಿ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ನಂತರ ಮೂರನೆಯದಾಗಿ ಜೂನಿಯರ್ ಕನ್ಸೋಲ್ ಆಪರೇಟರಲ್ಲಿ 4 ಹುದ್ದೆ, ಉಳಿಕೆ ಮೂಲ ವೃಂದದಲ್ಲಿ 3 ಹುದ್ದೆ, ಕಲ್ಯಾಣ ಕರ್ನಾಟಕದಲ್ಲಿ 1 ಹುದ್ದೆ. ಇವರ ಒಂದು ವೇತನ ಶ್ರೇಣಿ 37,900ರಿಂದ 70,850 ತನಕ ಇವರ ಒಂದು ವೇತನ ಶ್ರೇಣಿ ಇರುತ್ತೆ. ನಂತರ 4ನೇ ಹುದ್ದೆಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಆಪರೇಟರ್ಲಿ 4 ಹುದ್ದೆ, ಉಳಿಕೆ ಮೂಲ ವೃಂದದಲ್ಲಿ 3 ಹುದ್ದೆ, ಕಲ್ಯಾಣ ಕರ್ನಾಟಕದಲ್ಲಿ 1 ಹುದ್ದೆ. ಇವರೊಂದು ವೇತನ ಶ್ರೇಣಿ 30,350ರಿಂದ 58,250 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ 5ನೇದಾಗಿ ಸಹಾಯಕರಲ್ಲಿ 3 ಹುದ್ದೆ, ಉಳಿಕೆ ಮೂಲ ವೃಂದದಲ್ಲಿ 2 ಹುದ್ದೆ, ಕಲ್ಯಾಣ ಕರ್ನಾಟಕದಲ್ಲಿ 1 ಹುದ್ದೆ. ಇವರ ಒಂದು ವೇತನ ಶ್ರೇಣಿ 30,350ರಿಂದ 58,250 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ 6ನೇದಾಗಿ ಕಿರಿಯ ಸಹಾಯಕರಲ್ಲಿ 8 ಹುದ್ದೆ, ಉಳಿಕೆ ಮೂಲ ವೃಂದದಲ್ಲಿ 7 ಹುದ್ದೆ, ಕಲ್ಯಾಣ ಕರ್ನಾಟಕದಲ್ಲಿ 1 ಹುದ್ದೆ. ಇವರೊಂದು ವೇತನ ಶ್ರೇಣಿ ಬಂದು 21,400ರಿಂದ 47,000 ತನಕ ಇವರ ಒಂದು ವೇತನ ಶ್ರೇಣಿ ಇರುತ್ತೆ. ನಂತರ ಕೊನೆಯದಾಗಿ ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರಲ್ಲಿ ಉಳಿಕೆ ಮೂಲ ವೃಂದದಲ್ಲಿ 5 ಹುದ್ದೆಯನ್ನು ಇವರು ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಒಂದು ವೇತನ ಶ್ರೇಣಿ 21,400ರಿಂದ 42,000 ತನಕ ಇವರ ಒಂದು ವೇತನ ಶ್ರೇಣಿ ಇರುತ್ತೆ. ಓಕೆ, ನಂತರ ವಿದ್ಯಾರ್ಹತೆ ನೋಡೋದಾದರೆ ಸೀನಿಯರ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಕಾನೂನು ರೀತಿಯ ಸ್ಥಾಪಿಸಿದ ಅಂದರೆ ವಿಶ್ವವಿದ್ಯಾನಿಲಯದಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ನೀವು ಇಂಜಿನಿಯರ್ ಪದವಿಯನ್ನು ನೀವು ಹೊಂದಿರಬೇಕಾಗುತ್ತೆ. ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಥವಾ ಡೇಟಾಬೇಸ್ನಲ್ಲಿ 2 ವರ್ಷಕ್ಕಿಂತ ಕಡಿಮೆ ಇಲ್ಲದೆ ನೀವು ಅನುಭವವನ್ನು ನೀವು ಹೊಂದಿರಬೇಕು. ನಂತರ ಜೂನಿಯರ್ ಪ್ರೋಗ್ರಾಮರ್ಗೆ ಸಂಬಂಧಪಟ್ಟಂತೆ ನೀವು ಅಧಿಕೃತ ವಿಶ್ವವಿದ್ಯಾನಿಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ನೀವು ಹೊಂದಿರಬೇಕು. ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಥವಾ ಡೇಟಾಬೇಸ್ನಲ್ಲಿ 2 ವರ್ಷಕ್ಕಿಂತ ಕಡಿಮೆ ಇಲ್ಲದೆ ಅನುಭವವನ್ನು ನೀವು ಹೊಂದಿರಬೇಕಾಗುತ್ತೆ. ನಂತರ ಜೂನಿಯರ್ ಕನ್ಸೋಲ್ ಆಪರೇಟರ್ಗೆ ಸಂಬಂಧಪಟ್ಟಂತೆ ನೀವು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ನೀವು ಹೊಂದಿರಬೇಕಾಗುತ್ತೆ. ಮತ್ತು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜ್ಞಾನವುಳ್ಳವರಾಗಿರಬೇಕು. ಸಂಬಂಧಿತ ಕ್ಷೇತ್ರದಲ್ಲಿ 1 ವರ್ಷಕ್ಕಿಂತ ಕಡಿಮೆ ಇಲ್ಲದೆ ನೀವು ಅನುಭವವನ್ನು ನೀವು ಹೊಂದಿರಬೇಕಾಗುತ್ತೆ. ನಂತರ 4ನೇದಾಗಿ ಕಂಪ್ಯೂಟರ್ ಆಪರೇಟರ್ಗೆ ಸಂಬಂಧಪಟ್ಟಂತೆ ನೀವು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಕಂಪ್ಯೂಟರ್ ಅಪ್ಲಿಕೇಶನ್ BCA ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ BSc ಪದವಿಯನ್ನು ನೀವು ಹೊಂದಿರಬೇಕು. ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ನೀವು ಇಂಜಿನಿಯರಿಂಗ್ ಪದವಿ ಪಡೆದಿರುವ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಅವ್ರಿಗೆ ನೀಡಲಾಗುತ್ತೆ ಅಂತಲೇ ಹೇಳ್ಬೋದು. ನಂತರ ಸಹಾಯಕರ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನು ಹೊಂದಿರಬೇಕು. ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ನೀವು ಹೊಂದಿರಬೇಕಾಗುತ್ತೆ. ನಂತರ ಕಿರಿಯ ಸಹಾಯಕರಿಗೆ ಸಂಬಂಧಪಟ್ಟಂತೆ ನೀವು ಅಧಿಕೃತ ವಿಶ್ವವಿದ್ಯಾನಿಲಯದಲ್ಲಿ ನೀವು ಪದವಿಯನ್ನು ಹೊಂದಿರಬೇಕು. ಮತ್ತು ಕಂಪ್ಯೂಟರ್ ನಾಲೆಡ್ಜನ್ನು ಕೂಡ ನೀವು ಹೊಂದಿರಬೇಕಾಗುತ್ತೆ. ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರಿಗೆ ಸಂಬಂಧಪಟ್ಟಂತೆ ನೀವು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು. ಮತ್ತು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಹಿರಿಯ ದರ್ಜೆ ಬೆರಳಚ್ಚುಗಾರರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಮತ್ತು ಕಡ್ಡಾಯವಾಗಿ ನೀವು ಕಂಪ್ಯೂಟರ್ ನಾಲೆಡ್ಜನ್ನು ಕೂಡ ನೀವು ಹೊಂದಿರಬೇಕಾಗುತ್ತೆ. ಓಕೆ, ನಂತರ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಅಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ಅಷ್ಟು ಫೀಸ್ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ಅಷ್ಟು ಅವ್ರಿಗೆ ಫೀಸ್ ಇರುತ್ತೆ. ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ 250 ಅಷ್ಟು ಅವ್ರಿಗೆ ಫೀಸ್ ಇರುತ್ತೆ. ಮತ್ತು ನೋಡಿ, ಪಾವತಿಸಿದ ಶುಲ್ಕವನ್ನು ಇವರು ಯಾವುದೇ ಕಾರಣಕ್ಕೂ ನಿಮಗೆ ರಿಫಂಡ್ ಮಾಡೋದಿಲ್ಲ. ಓಕೆ, ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮೂಲಕ ನೀವು ಆನ್ಲೈನ್ ಪೇಮೆಂಟ್ ನೀವು ಮಾಡ್ಕೋಬೋದು. ನಂತರ ವಯೋಮಿತಿ ಸಂಬಂಧಪಟ್ಟಂತೆ ನೋಡಿ, ಕನಿಷ್ಠ ಅಂದರೆ ನಿಮಗೆ 18 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿ
ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 38, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷದ ಒಳಗಡೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೂ ಈಗ ಏನೋ ರಾಜ್ಯ ಸರ್ಕಾರ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನು ನೀಡಿದೆ, ಅದರ ಒಂದು ಆಧಾರದ ಮೇಲೆ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಲಿಂಕ್ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಗೋಬೋದು. ಹಾಗೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.